ವೀಕ್ಷಕರೇ, ಮತ್ತೊಂದು ವಿಡಿಯೋಗೆ ಸ್ವಾಗತ. ವೀಕ್ಷಕರೇ, ನಾವು ಸೂಪರ್ಮ್ಯಾನ್, ಸ್ಪೈಡರ್ಮ್ಯಾನ್, ಬ್ಯಾಟ್ಮ್ಯಾನ್ನಂತಹ ಸೂಪರ್ ಹೀರೋಗಳನ್ನು ಸಿನಿಮಾಗಳಲ್ಲಿ ನೋಡಿದ್ದೀವಿ. ಆದರೆ ನಿಜ ಜೀವನದಲ್ಲಿ ಇಂತಹ ಅತಿಮಾನುಷ ಶಕ್ತಿ ಯಾರಿಗೂ ಇರುವುದಿಲ್ಲ. ಆದರೆ ನಾನು ಇಂದು ಹೇಳಲು ಹೊರಟಿರೋದು ನಿಜವಾಗಿ ಇರುವ ಸೂಪರ್ ಹ್ಯೂಮನ್ಸ್. ಇವರ ಪವರ್ ಗೊತ್ತಾದರೆ ಶಾಕ್ ಆಗೋದಂತೂ ಖಂಡಿತ. ಇಂದು ನಾವು ನಿಮಗೆ ಅಂತಹ ಸೂಪರ್ ಹೀರೋಗಳ ಬಗ್ಗೆ ಹೇಳಲಿದ್ದೇವೆ. ಅವರ ಕಲೆ ಮತ್ತು ಅಲೌಕಿಕ ಶಕ್ತಿಯನ್ನು ತಿಳಿದರೆ ನೀವು ಖಂಡಿತವಾಗಿಯೂ ಆಶ್ಚರ್ಯಚಕಿತರಾಗುತ್ತೀರಿ. ಮೊದಲನೆಯದು, ಗುಜರಾತಿನ ಬಾಬಾ ಪ್ರಹ್ಲಾದ್ ಜಾನಿ ಎಂಬುವರು ಏನೂ ತಿನ್ನುವುದಿಲ್ಲ ಮತ್ತು ಕುಡಿಯುವುದಿಲ್ಲ. ಆದರೂ ಅವರು ಇಂದಿಗೂ ಜೀವಂತವಾಗಿದ್ದಾರೆ. ಇದು ಪವಾಡವಲ್ಲ. ಅವರು 1940ರ ದಶಕದಿಂದಲೂ ಸ್ಪಷ್ಟ ಕಾರಣವಿಲ್ಲದೆ ಇದನ್ನು ಮಾಡುತ್ತಿದ್ದಾರೆ. ಇದು ಹೇಗೆ ಸಂಭವಿಸುತ್ತದೆ ಎಂಬುದು ವಿಜ್ಞಾನಿಗಳಿಗೂ ಸಹ ಅರ್ಥ ಮಾಡಿಕೊಳ್ಳಲಾಗುವುದಿಲ್ಲ. ಇದು ನಿಜವಾಗಿಯೂ ಭಾರತದಲ್ಲಿ ಬಗೆಹರಿಯದ ರಹಸ್ಯವಾಗಿದ್ದು ವಿಜ್ಞಾನಿಗಳನ್ನು ಕಂಗೆಡಿಸಿದೆ. ಇನ್ನು ಎರಡನೆಯದು, ಈತನ ಹೆಸರು ಡೇನಿಯಲ್ ಬ್ರೌನಿಂಗ್ ಸ್ಮಿತ್. ವಿಶ್ವದ ಪ್ರಬಲ ವ್ಯಕ್ತಿ. ಅವನು ತನ್ನ ದೇಹವನ್ನು ಚೆಂಡಿನಂತೆ ಸುತ್ತಿಕೊಳ್ಳುತ್ತಾನೆ. ಇಷ್ಟೆಲ್ಲ ಮಾಡುವಾಗ ಆತನ ದೇಹದ ಮೂಳೆಗಳು ಎಲ್ಲಿಗೆ ಹೋಗುತ್ತವೆ ಎಂಬುದು ಸರಿಯಾಗಿ ಅರ್ಥವಾಗುತ್ತಿಲ್ಲ. ಈತನ ದೇಹ ನೋಡಿದರೆ ರಬ್ಬರ್ ರೀತಿ ಎನಿಸುತ್ತದೆ. ಇನ್ನು ಮೂರನೆಯದು, ವಿಮ್ ಹಾಫ್ ಎಂಬ ವ್ಯಕ್ತಿ ತನ್ನ ಉಸಿರಾಟವನ್ನು ನಿಯಂತ್ರಿಸುವ ಮೂಲಕ ಶೀತ ಪ್ರದೇಶದಲ್ಲಿ ವಾಸಿಸುತ್ತಾನೆ. ಅವರು ಸ್ಕೀ ಪರ್ವತಗಳನ್ನು ಏರುತ್ತಾರೆ. ಎಷ್ಟೇ ಚಳಿ ಇದ್ದರೂ ಅವರ ದೇಹ ಹಿಟ್ಲರ್ನಂತಿದೆ. ಇದಕ್ಕೆ ಕಾರಣ ಹುಡುಕಲು ಇಲ್ಲಿಯವರೆಗೂ ಯಾರಿಗೂ ಸಾಧ್ಯವಾಗಿಲ್ಲ. ಫ್ಯಾಕ್ಟ್ ನಂಬರ್ 2. ವೀಕ್ಷಕರೇ, ಕೆಲಸ ಮಾಡುವ ವೇಳೆ ನಿದ್ರೆ ಮಾಡಿ ಸಾಕಷ್ಟು ಜನ ಕೆಲಸ ಕಳೆದುಕೊಂಡಿದ್ದಾರೆ. ಆದರೆ ನಿದ್ರೆ ಮಾಡುವುದೇ ಕೆಲಸವಾದರೆ, ಅದು ಕೂಡ ಲಕ್ಷ ಸಂಬಳವಿದ್ದರೆ ಇದು ಸಾಧ್ಯನಾ ಎಂದು ಮೂಗು ಮುರಿಯಬೇಡಿ. ಖಂಡಿತ ಸಾಧ್ಯ. ಅದು ಕೂಡ ವಿಶ್ವದ ಪ್ರತಿಷ್ಠಿತ ಸಂಸ್ಥೆಯೊಂದು ನಿದ್ರೆ ಮಾಡುವವರಿಗೆ ಲಕ್ಷ ರೂಪಾಯಿಗಳ ಸಂಬಳ ನೀಡುವುದಾಗಿ ಹೇಳಿದೆ. ಹೌದು, ಅಧ್ಯಯನವೊಂದರ ನಿಮಿತ್ತ ಅಮೆರಿಕದ ಖ್ಯಾತ ಬಾಹ್ಯಾಕಾಶ ಸಂಸ್ಥೆ ನಾಸಾ ನಿದ್ರೆ ಮಾಡುವವರಿಗೆ 13 ಲಕ್ಷ ಸಂಬಳ ನೀಡುವುದಾಗಿ ಘೋಷಣೆ ಮಾಡಿದೆ. ಅಧ್ಯಯನವೊಂದರ ನಿಮಿತ್ತ ನಾಸಾ ಸಂಸ್ಥೆ ನಿದ್ರೆ ಮಾಡುವವರಿಗೆ ಶೋಧ ನಡೆಸುತ್ತಿದ್ದು, ಕೇವಲ 60 ದಿನ ನಿದ್ರೆ ಮಾಡಿದವರಿಗೆ 13 ಲಕ್ಷ ರೂಪಾಯಿಗಳ ನೀಡುವುದಾಗಿ ಘೋಷಣೆ ಮಾಡಿದೆ. ಇಷ್ಟಕ್ಕೂ ಏನಿದು ಅಧ್ಯಯನ? ಬನ್ನಿ ವೀಕ್ಷಕರೇ, ನೋಡೋಣ. ಅಮೆರಿಕ ನಾಸಾ ಸಂಸ್ಥೆ ಮಂಗಳ ಹಾಗೂ ಚಂದ್ರನಲ್ಲಿಗೆ ಮಾನವ ಸಹಿತ ಉಡಾವಣೆ ಯೋಜನೆ ಹಮ್ಮಿಕೊಂಡಿದೆ. ಇದರ ನಿಮಿತ್ತ ಹಲವು ಅಧ್ಯಯನಗಳನ್ನು ಕೈಗೊಂಡಿದೆ. ಅದರಂತೆ ಗುರುತ್ವಾಕರ್ಷಣೆಯಲ್ಲಿದ್ದ ಬಾಹ್ಯಾಕಾಶ ವಾತಾವರಣದಲ್ಲಿ ನಿದ್ರೆ ಮತ್ತು ಇತರೆ ಆರೋಗ್ಯ ಸಂಬಂಧಿ ವ್ಯತ್ಯಾಸಗಳನ್ನು ಕಂಡುಹಿಡಿಯಲು ವಿಜ್ಞಾನಿಗಳು ಈ ಅಧ್ಯಯನವನ್ನು ನಡೆಸುತ್ತಿದ್ದಾರೆ. ಅಮೆರಿಕ ಸ್ಪೇಸ್ ಏಜೆನ್ಸಿ, ನಾಸಾ ಮತ್ತು ಯುರೋಪ್ ಸ್ಪೇಸ್ ಏಜೆನ್ಸಿ ಜೊತೆ ಸೇರಿ ಕೃತಕ ಗುರುತ್ವದಲ್ಲಿ ನಿದ್ರೆ ಮಾಡುವ ಬಗ್ಗೆ ಸಂಶೋಧನೆ ನಡೆಸಲು ಮುಂದಾಗಿವೆ. ಇದಕ್ಕಾಗಿ ಕೃತಕ ಗುರುತ್ವಾಕರ್ಷಣೆಯಲ್ಲಿ 2 ತಿಂಗಳ ಕಾಲ ನಿದ್ರೆ ಮಾಡುವ ಜನರನ್ನು ನಾಸಾ ಹುಡುಕುತ್ತಿದ್ದಾರೆ. ಮೂಲಗಳ ಪ್ರಕಾರ ಈ ಸಂಶೋಧನೆಗೆ ನಾಸಾಗೆ 12 ಪುರುಷರು ಹಾಗೂ 12 ಮಹಿಳೆಯರ ಅವಶ್ಯಕತೆ ಇದೆ. ಅವರ ವಯಸ್ಸು 24ರಿಂದ 55 ವರ್ಷದೊಳಗಿರಬೇಕು ಎಂದು ತಿಳಿದು ಬಂದಿದೆ. ಅಂತೆಯೇ ಈ ಕೆಲಸಕ್ಕೆ ನಾಸಾ 12.81 ಲಕ್ಷ ರೂಪಾಯಿ ವೇತನ ಕೂಡ ನೀಡಲಿದೆ. ಜರ್ಮನ್ ಏರೋಸ್ಪೇಸ್ ಸೆಂಟರ್ನಲ್ಲಿ ಈ ಸಂಶೋಧನೆ ನಡೆಯಲಿದ್ದು, ಈ ಸಂಶೋಧನೆಯಲ್ಲಿ ನಿದ್ರೆ ಜೊತೆಗೆ ಅವರ ಚಟುವಟಿಕೆಗಳ ಮೇಲೆ ಗಮನ ಹರಿಸಲಾಗುವುದು. ಈ ಅಧ್ಯಯನದ ವೇಳೆ ಪ್ರಯೋಗ, ಆಹಾರ ಇತ್ಯಾದಿಗಳ ಮೇಲೆ ವಿಜ್ಞಾನಿಗಳು ಗಮನ ಕೇಂದ್ರೀಕರಿಸಲಿದ್ದಾರೆ. ಈ ಹಿಂದೆ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ಕೇಂದ್ರದಲ್ಲಿ ಕೆಲಸ ಮಾಡಿ ಬಂದು ಸಾಕಷ್ಟು ಬಾಹ್ಯಾಕಾಶ ವಿಜ್ಞಾನಿಗಳ ಆರೋಗ್ಯದಲ್ಲಿ ವ್ಯತ್ಯಾಸ ಕಂಡುಬಂದಿತ್ತು. ಮೂಳೆಯ ಸಾಮರ್ಥ್ಯ ಕುಂಠಿತ, ಹೃದಯ ಮೇಲಿನ ಒತ್ತಡದಂತಹ ಸಮಸ್ಯೆಗಳು ಕಂಡುಬಂದಿದ್ದವು. ಇಂತಹ ಸಮಸ್ಯೆಗಳನ್ನು ಬಾರದಂತೆ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಲೆಂದೇ ನಾಸಾ ಈ ಅಧ್ಯಯನವನ್ನು ನಡೆಸುತ್ತದೆಂದು ಎನ್ನಲಾಗಿದೆ. ವೀಕ್ಷಕರೇ, ಇಂತಹ ಇನ್ನಷ್ಟು ವಿಸ್ಮಯಕಾರಿ ಮಾಹಿತಿಗಳಿಗಾಗಿ ನಮ್ಮ ಈ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.